ಪ್ರೆಗ್ನೆಂಟ್ ಲೇಡೀಸಲ್ಲಿ ಅಯಾನ್ ಡೆಫಿಷಿಯನ್ಸಿ ಅನೇಮಿಕ್ ಆಗೋದು ತುಂಬಾ ಕಾಮನ್. ಆವಾಗ ನಮ್ಮ ಆಹಾರ ಪದ್ಧತಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಆವಾಗ ಈ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ಸಾಲ್ವ್ ಆಗ್ಬೋದು. ಜೊತೆಗೆ ಫೀಟಲ್ ಡೆವಲಪ್ಮೆಂಟ್ ಅಂತೂ ತುಂಬಾ ಇಂಪಾರ್ಟೆಂಟು. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಬರುವಂಥ ಗೆಸ್ಟೇಷನಲ್ ಶುಗರಿಂದ ಕೂಡ ಕಾಪಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಈ ಒಂದು ಸ್ಪೆಷಲ್ ರೆಸಿಪಿ ಯಾವುದು, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮ ಮನೆ ಹುಡುಗಿ ಜಯಪ್ರದ. ನಮ್ಮ ಮನೆಯ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ನಾವು ಮಾಡೋ ಅಡುಗೆ ರೀತಿ ನೀತಿ ನಮ್ಮ ದೇಹದ ಆರೋಗ್ಯ ಸ್ಥಿತಿಯ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದು ಅಂತ ಅಂದರೆ ಈ ಬನಾನಾ ಸ್ಟೆಮ್ಮಿಂದ ಮಾಡುವಂಥ ಸಬ್ಜಿ. ಇದಕ್ಕೆ ಸ್ವಲ್ಪ ರಸಮ್ ಪೌಡರ್ನ ಸೇರಿಸ್ಕೊಂಡು ಈ 4 ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಮಾಡಿದ್ರೆ ಸಖತ್ ಟೇಸ್ಟಿ, ಹೆಲ್ದಿ ಕೂಡ ಆಗಿರುತ್ತೆ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಗ್ಗರಣೆ ಐಟಮ್ಸ್ಗಳನ್ನ ಒಂದೊಂದಾಗಿಯೇ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಪ್ರತಿಯೊಂದು ಒಗ್ಗರಣೆ ಐಟಮ್ಸ್ಗಳನ್ನ ಕೂಡ ಚಟಪಟ ಅನ್ನೋವರೆಗೂ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಇವೆಲ್ಲನೂ ಚಟಪಟ ಅನ್ನಬೇಕು. ನೀವು ಇದಕ್ಕೆ ಮೆಂತೆಕಾಳು, ಕಾಳು ಮೆಣಸು ಮತ್ತು ಲವಂಗ ಕೂಡ ಆ್ಯಡ್ ಮಾಡ್ಕೋಬೋದು, ನಿಮಗೆ ಸ್ಪೈಸಸ್ ಇಷ್ಟ ಆದರೆ. ಇಲ್ಲಾಂದರೆ ಪ್ಲೇನಾಗಿ ಈ ಥರ ಕೂಡ ಮಾಡ್ಕೋಬೋದು. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಬೆಳ್ಳುಳ್ಳಿ ಬಾಯಲ್ಲಿ ಸಿಕ್ಕಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ. ಸೊ ಇದ್ರ ಜೊತೆಗೆ ನಾನು ಈರುಳ್ಳಿನ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಅದಕ್ಕೆ ಬೇಯಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ಬನಾನಾ ಇದು ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಸ್ಪೈಕ್ ಆಗೋದನ್ನ ಕಡಿಮೆ ಮಾಡುತ್ತೆ. ಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಇದು ತುಂಬಾ ಹೆಲ್ಪ್ಫುಲ್ಲು. ಫೀಟಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಮತ್ತು ಮಾರ್ನಿಂಗ್ ಸಿಕ್ನೆಸ್ ನಮಗೇನು ಬರ್ತಾ ಇರುತ್ತೆ ಅದಾಗಿರ್ಬೋದು, ವೇಟ್ ಗೇನ್ಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಪ್ರೆಗ್ನೆಂಟ್ ಲೇಡೀಸಲ್ಲಿ ಆಗುವಂಥ ಕಾನ್ಸ್ಟಿಪೇಷನ್ನಿಂದನೂ ಕೂಡ ಇದು ನಮ್ಮನ್ನು ದೂರ ಮಾಡುತ್ತೆ. ಮತ್ತು ಅಯಾನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಇದರಿಂದ ಏನಾಗುತ್ತೆ, ಮಗುವಿಗಾಗಲಿ ತಾಯಿಗಾಗಲಿ ಅಯಾನ್ ಡೆಫಿಷಿಯನ್ಸಿ ಆಗೋದು ಕಡಿಮೆ ಆಗುತ್ತೆ. ಮತ್ತು ಫ್ಲೋಟೆಲ್ ಇದನ್ನು ಕಡಿಮೆ ಮಾಡಿ, ಮತ್ತು ಬರ್ತಲ್ಲಿ ಏನು ಬೇಬಿ ಬರ್ತ್ ಇರುತ್ತಲ್ಲ ಆ ಟೈಮಲ್ಲಿ ಆಗುವಂಥ ಡಿಫೆಕ್ಟ್ಸ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನು ಇದಕ್ಕೆ ಚಿಟಿಕೆ ಅರಿಶಿನ, ಅಚ್ಕಾರದ ಪುಡಿ, ಕಾಳುಮೆಣಸಿನ ಪುಡಿ ಮತ್ತು ರಸಮ್ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಇದು ರಸಮ್ ಪೌಡ್ರ್ ಹಾಕಿ ಮಾಡೋದ್ರಿಂದ ಒಂದು ರೀತಿಯಾದಂಥ ಟ್ಯಾಂಗಿ ಟೇಸ್ಟ್ ಬರುತ್ತೆ, ಸಖತ್ತಾಗಿರುತ್ತೆ. ಇದೆಲ್ಲ ಹಸಿ ವಾಸನೆ ಹೋದ್ಮೇಲೆ ನಾನು ಇದಕ್ಕೆ ಆಲ್ರೆಡಿ ಬಿಸಿನೀರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಹಾಕಿರೋವಂಥ ಸ್ಟೆಮ್ ಸೆಲ್ಸ್, ಬನಾನಾ ಸ್ಟೆಮ್ ಸೆಲ್ ಏನಿರುತ್ತಲ್ಲ ಅದನ್ನು ಇಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಸ್ಟೆಮ್ ಸೆಲ್ಲು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಸೊ ಇದು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಇಲ್ಲಿ ಸಜ್ಜಿ ರೊಟ್ಟಿನ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ಯಾವ ರೀತಿ ಮಾಡೋದು ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಜ್ಜಿ ರೊಟ್ಟಿ ಕೂಡ ತುಂಬಾ ಒಳ್ಳೆಯದು ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ. ಅದರಲ್ಲೂ ಕೂಡ ತುಂಬ ಹೇರಳವಾದಂಥ ವಿಟಮಿನ್ಸ್, ಮಿನರಲ್ಸ್ ಎಲ್ಲನೂ ಇರುತ್ತೆ. ಅದು ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ಈ ರೀತಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಒಂದು 5ರಿಂದ 10 ನಿಮಿಷ ಹಬೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಈ ಬನಾನಾ ಸ್ಟೆಮ್ ಸೆಲ್ದು ಸಬ್ಜಿ ಅಥವಾ ಪಲ್ಯ ಅಥವಾ ಪುರಿಯಲ್ ಅಂತ ಏನಂತೀವಲ್ಲ ಇದು ರೆಡಿ ಆಗುತ್ತೆ. ಸೊ ಇದಕ್ಕೆ ನೀವು ಬೇಕಾದರೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೋಬಹುದು, ಇಲ್ಲ ತೆಂಗಿನಕಾಯಿ ತುರಿ ಬೇಡ ಅಂದರೆ ಕೂಡ ಹಾಗೇನೂ ಬಿಡ್ಬೋದು. ಕೆಲವೊಬ್ಬರು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊತಾರೆ. ಸೊ ನಾನಿಲ್ಲಿ ರಸಮ್ ಪೌಡರ್ ಯೂಸ್ ಮಾಡಿರೋದ್ರಿಂದ ಲೆಮನ್ ಏನು ಯೂಸ್ ಮಾಡ್ಕೊತಾ ಇಲ್ಲ. ಸೊ ಜಸ್ಟ್ ಹಸಿ ತೆಂಗಿನಕಾಯಿ ತುರಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಖತ್ತಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಎಣ್ಣೆ, ತುಪ್ಪ ಯಾವುದನ್ನು ಬಳಸದೆ ಈ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಆಹಾರನ ಜಾಸ್ತಿ ತಿನ್ನಬೇಕು ಅಂತ ನಿಮಗೆ ಕ್ರೇವಿಂಗ್ಸ್ ಆಗ್ತಾ ಇತ್ತು ಅನ್ನೋದನ್ನ ಕೂಡ ಮರೀದೆ ತಿಳಿಸಿ. ನನಗೆ ಜಾಸ್ತಿ ಈ ಬನಾನಾ ಸ್ಟೆಮ್ ಸೆಲ್ಸ್ಗಳ ಪಲ್ಯಗಳು, ಸ್ಪೆಷಲಿ ಪಲ್ಯಗಳಾಗಿರ್ಬೋದು, ಉಪ್ಪಿಟ್ಟುಗಳನ್ನ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನೋಡಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಹೇಳಿದ್ನಲ್ಲ ಸಜ್ಜಿ ರೊಟ್ಟಿನ ನಾನಿಲ್ಲಿ ಮಾಡ್ಕೊಂಡಿದ್ದೆ. ಸೊ ಸಖತ್ ಟೇಸ್ಟಿಯಾಗಿತ್ತು. ಮತ್ತು ಇದರಿಂದ ಬ್ಲಡ್ ಶುಗರ್ ಯಾವಾಗಲೂ ಕಂಟ್ರೋಲಲ್ಲೇ ಇರುತ್ತೆ. ನಾವು ತಿನ್ನೋ ಆಹಾರ ಯಾವುದು ನಮ್ಮ ದೇಹಕ್ಕೆ ಸೆಟ್ ಆಗುತ್ತೆ, ಸೆಟ್ ಆಗಲ್ಲ ಅನ್ನೋದು ನಾವು ಅನಲೈಸ್ ಮಾಡಿ ಆ ರೀತಿಯಾದಂಥ ಆಹಾರ ಪದ್ಧತಿನ ರೂಢಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ತಿನ್ನೋ ಆಹಾರ ಎಲ್ಲನೂ ಡೈಜೆಷನ್ ಆಗಿ ಅದರಲ್ಲಿರೋ ನ್ಯೂಟ್ರಿಷನ್ ನಮ್ಮ ಬಾಡಿ ಅಬ್ಸರ್ವ್ ಮಾಡಿಕೊಂಡ್ರೆ ಮಾತ್ರ ನಮ್ಮ ದೇಹ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ನನ್ನ ಎಲ್ಲ ವೀಡಿಯೋಗಳ ಕೆಳಗಡೆ ಆಯಾ ಇಂಗ್ರೀಡಿಯೆಂಟ್ಸ್ದು ಬೆನಿಫಿಟ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾಳೆ ಮತ್ತೊಂದು ವೀಡಿಯೋ ಒಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.